ದೇವರ ವಾಕ್ಯ ಏನಾಗಿದೆ ಅಂದ್ರೆ ಜೀವವುಳ್ಳದಾಗಿದೆ ಅಂತ. ಜೀವ ಅಂದ್ರೆ ಏನು? ದೇವರಲ್ಲಿ ಏನೇನು ಗುಣಗಳಿದೆಯೋ ಎಲ್ಲವೂ ಕೂಡ ಆ ವಾಕ್ಯದಲ್ಲಿ ಇದೆ ಅಂತೆ. ಕೃಪೆ, ದಯೆ, ಪ್ರೀತಿ, ಆ ಎಲ್ಲ ವಿಷಯಗಳು ದೇವರಲ್ಲಿ ಏನೇನಿದೆಯೋ ಎಲ್ಲವೂ ಆ ವಾಕ್ಯದಲ್ಲಿ ಇದೆ ಅಂತೆ. ಆ ವಾಕ್ಯವನ್ನು ನೀನು ನಂಬುವಾಗ ಮಾತ್ರ ಆ ವಾಕ್ಯದಲ್ಲಿರುವ ಎಲ್ಲ ಬ್ಲೆಸ್ಸಿಂಗ್ಸ್ ನಿನ್ನ ಲೈಫಲ್ಲಿ ಫ್ಲೋ ಆಗ್ತಿದೆ, ಇಲ್ಲಾಂದ್ರೆ ಆಗೋದಿಲ್ಲ. ನೀನು ನಂಬಬೇಕು, ಈ ವಾಕ್ಯದಲ್ಲಿ ಜೀವ ಇದೆ, ಈ ವಾಕ್ಯದಲ್ಲಿ ಬಲ ಇದೆ, ಈ ವಾಕ್ಯದಲ್ಲಿ ನನ್ನ ಲೈಫಲ್ಲಿ ಹೀಲಿಂಗ್ ಅನ್ನು ಕೊಡುವ ಒಂದು ಶಕ್ತಿ ಇದೆ, ಈ ವಾಕ್ಯಕ್ಕೆ ನನ್ನ ಪ್ರಾಸ್ಪರಿಟಿ ಮಾಡುವಂತ, ನನ್ನ ಐಶ್ವರ್ಯವನ್ನು ಮಾಡುವಂತ ಶಕ್ತಿ ಇದೆ ಎಂಬುದಾಗಿ ಎಲ್ಲ ಇದರಲ್ಲಿ ಇದೆ. ಇದರಲ್ಲಿ ಜೀವ ಇದೆ, ಸತ್ಯವಾದ ಜೀವಿತವನ್ನು ಈ ವಾಕ್ಯ ಬದುಕಿಸಿದೆ ಅಂತ ನೀನು ನಂಬುವಾಗ ಮಾತ್ರನೇ ಅದು ನಿನ್ನ ಲೈಫಲ್ಲಿ ಕ್ರಿಯೆ ಮಾಡಲು ಸಾಧ್ಯ. ದೇವರ ವಾಕ್ಯ, ಆತನ ಭಾಷಣಗಳಿಂದ ನಾವು ಗುಣವಾಗಿದ್ದೇವೆ, ಅದು ನಿಮಗೆ ಪ್ರಯೋಜನ ಬರ್ತದೆ, ಅದು ನಿಮ್ಮ ಲೈಫಲ್ಲಿ ಬೆಳೆ ಕೊಡ್ತದೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮೆಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಅದನ್ನ ಮಾತಾಡ್ತೇನೆ. ನಾನು ಈಗಿರೋದಕ್ಕಿಂತ 1000 ಪಟ್ಟು ಹೆಚ್ಚಾಗಿ ಆಶೀರ್ವಿಸಲ್ಪಡ್ತೇನೆ. ವಾಕ್ಯ ಹೇಳ್ತಾ ಇದೆ, ಇಸ್ರಾಯೇಲರನ್ನು ಆಶೀರ್ವಿಸುವುದೇ ದೇವರ ಚಿತ್ತ. ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯ ನಾನು ನಂಬ್ತೇನೆ. ದೇವರ ವಾಕ್ಯವು ಸಜೀವ ಅಂದ್ರೆ ಜೀವ ಉಳ್ಳದ್ದು. ಅಂದ್ರೆ ವಾಕ್ಯ ಅಂದ್ರೆ ದೇವರೇ, ದೇವರಂದ್ರೆ ವಾಕ್ಯನೇ. ದೇವರು ಹೆಂಗೆ ಜೀವ ಉಳ್ಳವರಾಗಿದ್ದಾರೋ ವಾಕ್ಯಕ್ಕೆ ಜೀವ ಇದೆ. ಆ ವಾಕ್ಯವು ಕೂಡ ಅಳಿಯದಂತದಾಗಿದೆ. ವಾಕ್ಯವೇ ದೇವರಾಗಿದ್ದಾನೆ, ದೇವರೇ ವಾಕ್ಯವಾಗಿದ್ದಾನೆ. ಹಾಗಾದ್ರೆ ನೀನು ಮಾತನಾಡುವಾಗ ಆ ವಾಕ್ಯವು ಅಳಿಯದ ವಾಕ್ಯ, ಅದು ನಿನ್ನ ಹಾಳು ಮಾಡೋದಿಲ್ಲ, ನೀನು ಅದು ಉಳಿಸ್ತಿದೆ. ಹೆಂಗೆ ದೇವರು ಜೀವ ಉಳ್ಳವನಾಗಿದ್ದಾನೋ ಆ ವಾಕ್ಯಕ್ಕೆ ಜೀವ ಇದೆ. ಯಾವಾಗ ಜೀವ ಬರ್ತಿದೆ, ನೀನು ಅದನ್ನು ತೆಗೆದು ಮಾತನಾಡಿ ನಂಬಿ ಮಾತನಾಡುವಾಗ ಅದರಲ್ಲಿ ಆ ವಾಕ್ಯದಲ್ಲಿ ಸರ್ವ ಶಕ್ತಿ ಇದೆ ಅಂತ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.